ಇಂಡಿಯನ್ ಕೌನ್ಸಿಲ್ ಪ್ರಕಾರ ಒಬ್ಬ ಮನುಷ್ಯಂಗೆ ಒಂದು ದಿನಕ್ಕೆ ಒಂದು ಕೆಜಿಗೆ 0.8 ಗ್ರಾಮ್ ಇಂದ 1 ಗ್ರಾಮ್ ತನಕ ಒಬ್ಬ ಮನುಷ್ಯಂಗೆ ಪರ್ ಕೆಜಿ ಪ್ರೋಟೀನ್ ಬೇಕು. ಒಂದು ಐಡಿಯಲ್ ವೇಟ್ ಪ್ರಕಾರ. ಇವಾಗ ನಂದು ಐಡಿಯಲ್ ವೆಯ್ಟ್ ಬಂದು 70 kg. ಸೊ ನನ್ನ ಗೆ ನಾನು ಆಲ್ಮೋಸ್ಟ್ 70 ಗ್ರಾಮ್ ಅಷ್ಟು ಪ್ರೋಟೀನ್ ನಾನು ಪರ್ಸನಲೈಸ್ ಮಾಡ್ಕೊಂಡು ಕೊಡ್ಬೇಕು. ಸೊ ಇವತ್ತಿನ ಫುಡ್ ಅಲ್ಲಿ ಅದನ್ನ ಹೆಂಗ್ ಪರ್ಸನಲೈಸ್ ಮಾಡಕ್ಕಾಗತ್ತೆ? ಎಷ್ಟೋ ಜನಕ್ಕೆ ಏನಾದ್ರು ಒಂದು ಫುಡ್ ತಿನ್ಬೇಕು ಅಂತ ಇವಾಗ ತಿಂದಿ 1 hour ಆಗ್ತಿದಂಗೆ ಮತ್ತೆ ಏನಾದ್ರು ಒಂದು ಫುಡ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಾವ್ ಅನ್ಕೊಂತೀವಿ ಕ್ರೇವಿಂಗ್ ಜಾಸ್ತಿ ಆಗ್ತದೆ, ನಮ್ ಬಾಡಿ ಸಖತ್ತಾಗಿ ಡೈಜೆಷನ್ ಮಾಡ್ತಾ ಇದೆ, ಅವ್ನು ಫುಡ್ ಕೊಡ್ಬೇಕು ಜಾಸ್ತಿ ಅಂತ. ಸೊ ನಮ್ ಬಾಡಿಗೆ ಕ್ರೇವಿಂಗ್ಸ್ ಆಗ್ತಾ ಇರೋದು ಪ್ರೋಟೀನ್ ಡಿಫಿಷಿಯನ್ಸಿ ಆಗ್ತಾ ಇರುತ್ತೆ. ಅದಕ್ಕೆ ನಮ್ ಬಾಡಿ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ ಗೊತ್ತಿಲ್ಲದೆ ನಾವೆಲ್ಲ ಏನ್ ಮಾಡ್ತಾ ಇರ್ತೀವಿ, ಚೆನ್ನಾಗಿ ಹೋಗಿ ಮತ್ತೆ ತಿನ್ಬಿಡ್ತೀವಿ. ಸೊ ಅದು ಕಾರ್ಬೋಹೈಡ್ರೇಟ್ಸ್ ನಮ್ ಬಾಡಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ನಾವು ಕೊಡ್ಬೇಕಾಗಿರೋದು ಲೋ ಕ್ಯಾಲರಿ ಫುಡ್, ಆದ್ರೆ ಪ್ರೋಟೀನ್ ಜಾಸ್ತಿ ಇರುವಂತ ಫುಡ್ ಗಳನ್ನ ನಾವು ಊಟದಲ್ಲಿ ಕೊಡ್ಬೇಕು. ಬಟ್ ಇವಾಗ ಕೊಡ್ತಾ ಇರೋದು ಏನಂದ್ರೆ ಹೈ ಕ್ಯಾಲರಿ, ಪ್ರೋಟೀನ್ ಕಡಿಮೆ. ಸೊ ಅದಕ್ಕೇನೆ ಎಷ್ಟೊಂದ್ ಜನಕ್ಕೆ ವೆಯ್ಟ್ ಜಾಸ್ತಿ ಆಗಿರೋ ರೀಸನ್ ಬಂದು ಅದೇ. ಬಟ್ ನಾವು